ವನ್ಯಜೀವಿ ಪ್ರಿಯರು ಹಾಗೂ ಪ್ರವಾಸಿಗರ ನೆಚ್ಚಿನ ತಾಣ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಇಲ್ಲಿಗೆ ಹೊಸ ಅತಿಥಿಗಳ ಆಗಮನವಾಗಿದ್ದು ಪ್ರಾಣಿ ಪ್ರಿಯರು ಫುಲ್ ಖುಷಿಯಾಗಿದ್ದಾರೆ. ಅಷ್ಟಕ್ಕೂ ಯಾರು ಆ ವಿಶೇಷ ಅತಿಥಿಗಳು ಅಂತೀರಾ? ಈ ಸ್ಟೋರಿ ನೋಡಿ. ಕಾಂಕ್ರೀಟ್ ಕಾಡು ಬೆಂಗಳೂರಿನ ಸೆರಗಲ್ಲಿರೋ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಪ್ರಾಣಿ ಪಕ್ಷಿ ಮತ್ತು ಪ್ರವಾಸಿಗರ ನೆಚ್ಚಿನ ತಾಣ. ನಿತ್ಯ ಇಲ್ಲಿಗೆ ಸಾವಿರಾರು ಮಂದಿ ತಮ್ಮ ಕುಟುಂಬ ಸ್ನೇಹಿತರೊಂದಿಗೆ ಬಂದು ಪ್ರಾಣಿ ಪ್ರಪಂಚವನ್ನ ಕಣ್ತುಂಬಿಕೊಳ್ತಾರೆ. ಆದ್ರೀಗ ಇಲ್ಲಿಗೆ ಹೊಸ ಅತಿಥಿಗಳ ಆಗಮನವಾಗಿದೆ. ಉದ್ಯಾನವನದ 17 ವರ್ಷದ ದಶ್ಯ ಎಂಬ ನೀರು ಕುದುರೆ ಮುದ್ದಾದ ಮರಿಗೆ ಜನ್ಮ ನೀಡಿದೆ. ತಾಯಿ ಮತ್ತು ಮರಿ ಆರೋಗ್ಯಕರವಾಗಿದ್ದು ತಾಯಿ ದಶ್ಯ ಕೂಡ ಮರಿ ಹಿಪ್ಪೋವನ್ನ ಜಾಗರೂಕತೆಯಿಂದ ನೋಡಿಕೊಳ್ತಾ ಇದೆ. ಇದೀಗ ಝೂನಲ್ಲಿ ಹಿಪ್ಪೋಗಳ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಇನ್ನು ಹಿಪ್ಪೋ ಮರಿಗೆ ಕೆಲ ತಿಂಗಳ ಹಿಂದೆ ಶಿವಮೊಗ್ಗದ ತ್ಯಾವರೆಕೊಪ್ಪ ಮೃಗಾಲಯದಲ್ಲಿ ಕರ್ತವ್ಯದ ವೇಳೆ ಗರ್ಭಿಣಿ ಹಿಪ್ಪೋಗೆ ಚಿಕಿತ್ಸೆ ನೀಡುವುದಕ್ಕೆ ತೆರಳಿದಾಗ ಮೃತಪಟ್ಟಿದ್ದ ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಹೆಸರಿಡುವ ಬಗ್ಗೆ ಚಿಂತನೆ ನಡೀತಾ ಇದೆ. ದಶ್ಯ ಮತ್ತು ನಾಗ ಎರಡು ಹಿಪ್ಪೋಗೆ ಹುಟ್ಟಿರೋ ಒಂದು ಮರಿ ಹುಟ್ಟಿದೆ. ಸದ್ಯ ಅದು ತಾಯಿ ಜೊತೆಗೆ ಇದೆ. ಹಾಗೆ ಇದನ್ನ ಒಂದಷ್ಟು ದಿನದವರೆಗೂ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವು ಅದನ್ನ ಐಸೋಲೇಷನ್ ಅಲ್ಲಿ ಇಟ್ಟಿದ್ದೀವಿ. ಇನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಕಬಿನಿ ಹೆಸರಿನ ಝೀಬ್ರಾ ಆರೋಗ್ಯವಂತ ಹೆಣ್ಣು ಮರಿಗೆ ಜನ್ಮ ನೀಡಿದೆ. ನವಜಾತ ಮರಿ ತಾಯಿ ಹಾಲು ಕುಡಿಯುತ್ತಾ ಸಕ್ರಿಯವಾಗಿದ್ದು ಮರಿಯ ಜನನದಿಂದ ಉದ್ಯಾನದಲ್ಲಿ ಝೀಬ್ರಾಗಳ ಒಟ್ಟು ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಮತ್ತೊಂದೆಡೆ ಪ್ರಾಣಿ ವಿನಿಮಯ ಕಾರ್ಯಕ್ರಮದಡಿ ದಕ್ಷಿಣ ಆಫ್ರಿಕಾದಿಂದ ಕರೆತರಲಾಗಿದ್ದ 2 ಗಂಡು ಮತ್ತು 2 ಹೆಣ್ಣು ಚೀತಾಗಳು ಕ್ವಾರಂಟೈನ್ ಪೂರ್ಣಗೊಳಿಸಿ ಹೊರಾಂಗಣಕ್ಕೆ ಎಂಟ್ರಿ ಕೊಟ್ಟಿವೆ. ಫಸ್ಟ್ ಟೈಮ್ ಬನ್ನೇರುಘಟ್ಟಕ್ಕೆ ಬಂದಿರೋದು ಆ್ಯಂಡ್ ತುಂಬ ಎಕ್ಸೈಟೆಡ್ ಅನಿಸುತ್ತೆ. ಈ ಪ್ರಾಣಿಗಳನ್ನೆಲ್ಲ ನೋಡೋದು ಮತ್ತು ಸಫಾರಿಯಲ್ಲೆಲ್ಲ ಬ್ಯೂಟಿಫುಲ್ ಆ್ಯಂಡ್ ಮೋರ್ ಓವರ್ ಇಲ್ಲಿ ಹಿಪ್ಪೋಪೊಟಮಸ್ ಇತ್ತು, ಅದು ಮರಿ ಹಾಕಿದೆ ಅಂತ ವಿಸಿಟರ್ಸ್ಗೆ ಅಲೋ ಮಾಡ್ತಾ ಇಲ್ಲ, ಇನ್ಫೆಕ್ಟ್ ಆಗುತ್ತೆ ಅದಕ್ಕೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ವಿಟ್ನೆಸ್ ಮಾಡಬೇಕು, ಇದು ಚೆನ್ನಾಗಿರುತ್ತೆ. ಒಟ್ನಲ್ಲಿ ಹೊಸ ಅತಿಥಿಗಳ ಆಗಮನದಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಂತಸ ಮನೆ ಮಾಡಿದೆ. ನೀವು ಒಮ್ಮೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಭೇಟಿ ನೀಡಿ ಇಲ್ಲಿನ ಸುಂದರ ಪರಿಸರದ ನಡುವೆ ಸಾವಿರಾರು ಬಗೆಯ ಪ್ರಾಣಿ ಪಕ್ಷಿಗಳನ್ನ ಕಂಡು ಎಂಜಾಯ್ ಮಾಡಬಹುದಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.